Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು 4 fundamental subjects to clear UPSC. ಸೊ ಒಂದಷ್ಟು 4 ಫಂಡಮೆಂಟಲ್ ಸಬ್ಜೆಕ್ಟ್ ಅದಾವ ಇಲ್ಲಿ UPSC ಒಳಗ. ಡೆಫಿನೆಟ್ಲಿ ಆ ಸಬ್ಜೆಕ್ಟ್ ಏನಾರ ನೀವು 100% ಫೋಕಸ್ ಕೊಟ್ರಿ ಅಂತಂದ್ರ ಆರಾಮಾಗಿ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ. ಸೊ ಆ ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಯಾವ್ಯಾವು ಅಂಡ್ ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದ್ ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋಣ. ಸೊ UPSC ಅಂದ ತಕ್ಷಣ ಇಲ್ಲಿ ಬಹಳಷ್ಟು ಸಿಲೆಬಸ್ ಬರ್ತಾವ, ಬಹಳಷ್ಟು ಸಬ್ಜೆಕ್ಟ್ಗಳು ಬರ್ತಾವು, ಬಹಳಷ್ಟು ಥಿಂಗ್ಸ್ ನ ಓದ್ಬೇಕಾಗ್ತದ. ಒಂದಷ್ಟು ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್, ಚಿಕ್ಕ ಟಾಪಿಕ್ಸ್ ಇರ್ತಾವ, ಒಂದಷ್ಟು ಲೆಂದಿ ಟಾಪಿಕ್ಸ್ ಇರ್ತಾವ. ಸೊ ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತದ. ಇಲ್ಲಿ ಒನ್ ಮೋರ್ ಟಾಪಿಕ್ ಏನ್ ಪ್ಲೇ ಮಾಡ್ತದ ಅಂತಂದ್ರ ವಿದ್ಯಾರ್ಥಿಗಳಿಗೆ ಯಾವ್ದು ಫೇವ್ರೇಟ್ ಇರ್ತದ, ಯಾವ್ದು ಇಷ್ಟ ಇರ್ತದ, ಆ ಒಂದು ಟಾಪಿಕ್ ನ ಓದಕ್ ಸ್ಟಾರ್ಟ್ ಮಾಡ್ತಾರ. ಸೊ ಇಲ್ಲಿ ನನ್ ಜೊತೆನೂ ಆಗಿದ್ ಹಿಂಗ ನಾನು ಇನಿಷಿಯಲ್ ಸ್ಟೇಜ್ ಒಳಗೆ ಯಾವಾಗ UPSC ಪ್ರಿಪರೇಷನ್ ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಆರ್ಟ್ ಅಂಡ್ ಕಲ್ಚರ್ ಆಕ್ಚುಲಿ ಪ್ರಿಲಿಮ್ಸ್ ಒಳಗ್ ಬರೋದ 2 ಕ್ವಶನ್, ಅದು ಹಾರ್ಡ್ ಒಮ್ಮೆ ಬರ್ತದ, ಒಮ್ಮೆ ಬರಂಗಿಲ್ಲ. ಆರ್ಟ್ ಅಂಡ್ ಕಲ್ಚರ್ ಇಷ್ಟು ದಪ್ಪ ಪುಸ್ತಕ ಅದ. ಆ ಪುಸ್ತಕ ನನ್ಗೆ ಇಷ್ಟಾನು ಆಯ್ತು ಅಂಡ್ ಆ ಪೇಜ್ ಕ್ವಾಲಿಟಿ ಆಗಿರ್ಬೋದು, ಟಾಪಿಕ್ ಎಲ್ಲ ಇಷ್ಟ ಆಗಂತ್ಲೆ ಅದ್ರ ಮೇಲೆ 2 ತಿಂಗಳು ಟೈಮ್ ಹಾಕಿದ್ದೆ ನಾನು. ಸೊ ಇಂಥ ತಪ್ಪುಗಳನ್ನ ಮಾಡಬಾರ್ದು. ಸೊ ಇಲ್ಲಿ ನಮ್ಗೆ ಯಾವ್ದು ಫೇವ್ರೇಟ್ ಅದ, ನಮಗ್ ಯಾವ್ದು ಇಷ್ಟ ಅನ್ನೋಕ್ಕಿಂತ ಯಾವ್ದು ಇಂಪಾರ್ಟೆಂಟ್ ಐತಿ, ಯಾವ್ದರಿಂದ ಜಾಸ್ತಿ ಅಂಕಗಳು ಬರ್ತಾವು, ಯಾವ್ದನ್ನ ಹೆಂಗ್ ಓದಿದ್ರ ನಾವು ಪಾಸ್ ಆಗ್ತೀವಿ, ಅದಷ್ಟೇ ಇಂಪಾರ್ಟೆಂಟ್ ಇಲ್ಲಿ ನಮಗ UPSC ಒಂದು ಪ್ರಿಪರೇಷನ್ ಒಳಗ. ಸೊ ಹಿಂಗಾಗಿ ಈ ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಕೆಲವು ಟೈಮ್ ಒಳಗ ವಿದ್ಯಾರ್ಥಿಗಳು ಏನೇನ್ ಮಾಡ್ತಾರಂದ್ರ ಈ ಸಬ್ಜೆಕ್ಟ್ ಗಳನ್ನ ಬಿಡ್ತಾರೆ ಇಂಪಾರ್ಟೆಂಟ್. ಈಗ ಇಂಟರ್ನಲ್ ಸೆಕ್ಯೂರಿಟಿ ಅದ್ರ ಮೇಲೆ 2 ಕ್ವಶನ್ಸ್ ಬರ್ತಾವ, ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡ್ಕೊಂಡ್ ಕೊಡೋದು. ಯಾಕಂದ್ರೆ ಅದ್ರ ಬಗ್ಗೆ ಜಾಸ್ತಿ ಪುಸ್ತಕ ಇಲ್ಲ, ನೋಟ್ಸ್ ಗಳು ಸಿಗೋದು, ಕನ್ನಡದೊಳಗ್ ನೋಟ್ಸ್ ಸಿಗೋದು ಕಠಿಣ ಆಗ್ತದ. ಸೊ ಆ ಒಂದಷ್ಟು ಕಡಿಮೆ ಸ್ಕೋರಿಂಗ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಜಾಸ್ತಿ ಕೊಡೋದು. ಇನ್ನ ವರ್ಲ್ಡ್ ಹಿಸ್ಟ್ರಿ ಮೇನ್ಸ್ ಒಳಗ್ 1 ರಿಂದ 2 ಕ್ವಶನ್ ಬರ್ತದ. ಸೊ ಅದ್ರ ಸಲುವಾಗಿ ಏನ್ ಓದ್ಬೇಕು, 9th 10th ಒಂದ್ ಹಿಸ್ಟ್ರಿ ಓದ್ಕೊಂಡ್ರು ಇನಫ್ ಐತಿ. ಬಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, 2 ಕ್ವಶನ್ ಸಲುವಾಗಿ ಪೂರಾ ಜಗತ್ತಿನ ಹಿಸ್ಟ್ರಿ ಓದ್ಕೊಂತ ಕೂರಾಕ್ ಆಗ್ತದೇನ, ಭಾರತದ ಇತಿಹಾಸ ಮುಗ್ಸಾಕನ ಎಷ್ಟೋ ಟೈಮ್ ಬೇಕು. ಇನ್ನು ವರ್ಲ್ಡ್ ಹಿಸ್ಟ್ರಿ ಇನ್ ಡೆಪ್ತ್ ಆಗಿ, ಇನ್ ಡಿಟೇಲ್ಡ್ ಆಗಿ ನಾ ಮಾಡ್ಕೊಂತ ಕೂರ್ತೇನಂದ್ರ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಇಲ್ಲಿ ನಮಗೇನ್ ಬೇಕು, UPSC ಡಿಮ್ಯಾಂಡ್ಸ್ ಏನೇನದಾವ, UPSC ಎಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾವ. ಯಾಕಂದ್ರೆ ಇಲ್ಲಿ ಒಂದಂದ್ರೂ ನೀವು ಕ್ಲಿಯರ್ ಇಟ್ಕೋಬೇಕು ಪಾಯಿಂಟ್. ಈಗ ಪ್ರಿಲಿಮ್ಸ್ ಒಳಗ್ 100 ಕ್ವಶನ್ ಅದಾವ ಅಂದ ತಕ್ಷಣ 100 ಕ್ವಶನ್ ಬರ್ತಾವ. ಈಗ ನೀವು ಜಾಸ್ತಿ ಓದಿರಿ, ನೀವ್ ಇನ್ ಡೆಪ್ತ್ ಓದಿರಿ ಅಂತ ಹೇಳಿ 120 ಕ್ವಶನ್ಸ್ ಬರ್ತಾವ. ಅದೇ ತರ ಮೇನ್ಸ್ ಒಳಗುನು ಅಷ್ಟ ಇರೋವ ಸ್ವಲ್ಪ ಕ್ವಶನ್, ಅದ್ರೊಳಗ ಅವ್ರು ವರ್ಲ್ಡ್ ಹಿಸ್ಟ್ರಿನೂ ಬರ್ಬೇಕಾ, ಏನ್ಷಿಯಂಟ್ ಹಿಸ್ಟ್ರಿನೂ ಬರ್ಬೇಕಾ ಅಂದಾಗ ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳ್ತಾರ. ಸೊ ಯಾವ ಕ್ವಶನ್ಸ್ ಕಡಿಮೆ ಬರ್ತವು ಅದ್ರ ಮೇಲೆ ಸ್ವಲ್ಪ ಕಡಿಮೆ ಫೋಕಸ್ ಟೈಮ್ ನ ಹಾಕ್ರಿ. ಸೊ ಜಾಸ್ತಿ ಎಲ್ಲಿಂದ ಕ್ವಶನ್ಸ್ ಬರತವು, ಜಾಸ್ತಿ ಸ್ಕೋರ್ ಎಲ್ಲ ಆಗ್ತದ ಅನ್ನೋದನ್ನ ನೀವು ಫೋಕಸ್ ಮಾಡ್ಬೇಕು. ಸೊ ಅದೇ ತರ UPSC ಒಳಗ 4 ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಅದಾವ. ಈ ಒಂದು ಸಬ್ಜೆಕ್ಟ್ ನ ಎಕ್ದಮ್ ದಿ ಬೆಸ್ಟ್ ಆಗಿ ನೀವೇನಾರ ಬೆಸ್ಟ್ ಆಗಿ ಪ್ರಿಪರೇಷನ್ ಮಾಡಿದ್ರಿ ಅಂತಂದ್ರ 60%. ಸೊ 60% ನಿಮ್ಮೊಂದು ಸಿಲೆಬಸ್ ಕವರ್ ಆಗ್ತದ. ಈ ಜಸ್ಟ್ 4 ಸಬ್ಜೆಕ್ಟ್ ನ ನೀವು ಬೆಸ್ಟ್ ಆಗಿ ಪ್ರಿಪೇರ್ ಆಗ್ಬೇಕು, ದಿ ಬೆಸ್ಟ್ ಆಗಿ ಪ್ರಿಪೇರ್ ಆಗ್ಬೇಕಾ. ಸೊ ಫಸ್ಟ್ ಸಬ್ಜೆಕ್ಟ್ ಇಸ್ ಎಕನಾಮಿಕ್ಸ್, then important subject is polity, geography, history. ಈ 4 ಸಬ್ಜೆಕ್ಟ್ ಏನದಾವಲ್ಲ, ಇವು ಫಂಡಮೆಂಟಲ್ ಸಬ್ಜೆಕ್ಟ್ ಅದಾವ. ಇವನ್ನ ನೀವು ಎನಿ ಕಂಡೀಷನ್ ಒಟ್ಟ ನೆಗ್ಲೆಕ್ಟ್ ಮಾಡೋದು, ಲೇಸಿನೆಸ್ ಮಾಡೋದು, ಅಥವಾ ಇದ್ರೊಳಗ ಸಬ್ಜೆಕ್ಟ್ ಈ 4ರೊಳಗ್ ಯಾವ್ದನ್ನಾದ್ರೂ ವೀಕ್ ಐತಿ ಅಥವಾ ನನಗೆ ಇಷ್ಟ ಇಲ್ಲ ಅಂತ ಅದನ್ನ ಬಿಟ್ಟು ಬಿಡೋದು, ಈ ತಪ್ಪನ ಮಾಡ್ಬೇಡ್ರಿ. ಇಷ್ಟ ಇರ್ಲಿ, ಇಷ್ಟ ಇಲ್ದೆ ಇರ್ಲಿ, ಫೋಕಸ್ ಆಗ್ಲಿ ಬಿಡ್ಲಿ, ಈ 4 ಸಬ್ಜೆಕ್ಟ್ ನೀವು ಬೆಸ್ಟ್ ಮಾಡ್ಕೊಳ್ಳಕ ಬೇಕು, ಪರ್ಫೆಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕು. ಎಕನಾಮಿಕ್ಸ್ ಅಲ್ವಾಗ ಜಾಸ್ತಿ ಉದ್ದಾಡೋ ಅವಶ್ಯಕತೆ ಇಲ್ಲ. ಇವನ್ 6 to 12th ಒಳಗಿನ NCERTs ಬೇಡ. ಜಸ್ಟ್ 11th ಸ್ಟ್ಯಾಂಡರ್ಡ್ NCERT ಪ್ಲಸ್ ಸಂಜೀವ್ ವರ್ಮಾ ಪುಸ್ತಕ ಇಷ್ಟು ಓದಿದ್ರಿ ಅಂದ್ರೆ ಮುಗೀತು. ಎಕನಾಮಿಕ್ಸ್ ಜೊತೆಗೆ ಪ್ಲಸ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್ ಮುಗ್ದ ಹೋಯ್ತು. ಓಕೆ, ದೆನ್ ಪಾಲಿಟಿ ಇಲ್ಲಿ ಅಷ್ಟು 11th ಸ್ಟ್ಯಾಂಡರ್ಡ್ ಒಂದು NCERT ಪ್ಲಸ್ ಲಕ್ಷ್ಮೀಕಾಂತ್. ದೆನ್ ಜಿಯೋಗ್ರಫಿ ಸಲುವಾಗಿ 6 ರಿಂದ 12 ವರೆಗಿನ ಒಂದು NCERTs ಅಂಡ್ ರೆಫರೆನ್ಸ್ ಬುಕ್. ಇನ್ನ ಹಿಸ್ಟ್ರಿ ಸಲುವಾಗೂ ಅಷ್ಟೇ 6 to 12th ವರೆಗಿನ NCERTs ಪ್ಲಸ್ ರೆಫರೆನ್ಸ್ ಬುಕ್.
ರೆಫರೆನ್ಸ್ ಬುಕ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಾತಿಲ್ಲ, ಹಾಗೆ ನಿಮಗೆ ಬೋರ್ ಆಗ್ತೈತಿ. ಯಾಕಂದ್ರೆ ರೆಫರೆನ್ಸ್ ಬುಕ್ ಬಗ್ಗೆ ಆಲ್ರೆಡಿ 2-3 ವಿಡಿಯೋ ಮಾಡೇನಿ. ಕನ್ನಡ ಮಾಧ್ಯಮ ಸಪರೇಟು, ಇಂಗ್ಲಿಷ್ ಮಾಧ್ಯಮ ಸಪರೇಟು, ಈ ತರ. ಸೊ ಇವು 4 ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಅದಾವ. ಸೊ ಈ 4 ಸಬ್ಜೆಕ್ಟ್ ದ NCERTs ಆಗಿರ್ಬೋದು, ಆಮೇಲೆ ಏನ್ ಟಾಪಿಕ್ಸ್ ಬರ್ತಾವಲ್ಲ ಆ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಡ ಪ್ರಿಪರೇಷನ್ ಮಾಡ್ರಿ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ಕಡೆ ಇದ್ರ ಒಂದು ವೇಟೇಜ್ ಇರ್ತದ. ಸೊ ಅಗೇನ್ ಕೇಳ್ಬಹುದು ನೀವು ಎಲ್ಲರಿಗೆ, ಎನ್ವೈರನ್ಮೆಂಟ್ ಇಂಪಾರ್ಟೆಂಟ್ ಇಲ್ಲೇನಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಇಲ್ಲೇನಾ ಅಂತ ಹೇಳಿ. ಸೊ ಯಾವಾಗ ನೀವು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಮೂರೂನು ಮೈಂಡ್ ಒಳಗೆ ಇಟ್ಕೊಂಡ್ ಒಂದು ಸಿಲೆಬಸ್ ನ ತೆಗೀರಿ, PYQ ನ ತೆಗೀರಿ, ಒಂದು ಅನಲೈಸಸ್ ನ ಮಾಡ್ರಿ. ಅವಾಗ ನಿಮಗ ಎಕ್ಸಾಕ್ಟ್ಲಿ ಒಂದು ವೇಟೇಜ್ ಈ ಒಂದು ಸಬ್ಜೆಕ್ಟ್ ಇರೋದ ಗೊತ್ತಾಗ್ತೈತಿ. ಯಾಕಂದ್ರೆ ಇಲ್ಲಿ ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಪ್ರಿಲಿಮ್ಸ್ ಏನಿದ್ರು ಜಸ್ಟ್ ಮೇನ್ಸ್ ಗೆ ಹೋಗ್ಲಿಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗ ಅಷ್ಟ, ಕ್ವಾಲಿಫೈಯಿಂಗ್ ಪೇಪರ್ ಅದು. ಸೊ ನೀವು ಮೇನ್ ಸ್ಕೋರ್ ಮಾಡ್ಬೇಕಾಗಿರೋದಲ್ಲಿ ಮೇನ್ಸ್ ಒಳಗ ಮೇನ್ಸು ಪ್ಲಸ್ ಇಂಟರ್ವ್ಯೂ. ಸೊ ಹಿಂಗಾಗಿ ಈ ಒಂದು 3 ಸ್ಟೇಜ್ ಒಳಗ ನಿಮ್ಗೆ ಹೆಲ್ಪ್ ಆಗ್ಬೇಕಂದ್ರೆ ಈ 4 ಸಬ್ಜೆಕ್ಟ್ ನ ಜಾಸ್ತಿ ಫೋಕಸ್ ಮಾಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗ 2026 IAS ಪ್ರಿಲಿಮಿನರಿ ಪರೀಕ್ಷೆಯ ಒಂದು ಸ್ಟ್ರಾಟಜಿನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.